ಚಿಂತನೆಯಲ್ಲಿ ಅಷ್ಟಾವರಣಗಳಲ್ಲಿ ಗುರುತತ್ವ ಅಂತಕ್ಕಂಥದ್ದನ್ನ ಅಣ್ಣವರು ಈಗಾಗಲೇ 3 ದಿನ ಹೇಳ್ಯಾರ, ಇವತ್ತು 4ನೇ ದಿನ ಆದ. ಅವರಿಗೆ ನಾನು ಸ್ವಾಗತವನ್ನ ಕೋರಿ ಎಲ್ಲರೂ ಆಡಿಯೋ ವಿಡಿಯೋಗಳನ್ನ ಮ್ಯೂಟ್ ಮಾಡಿಕೊಂಡು ಈ ಚಿಂತನೆಯಲ್ಲಿ ಸಹಭಾಗಿ ಆಗ್ರಿ ಅಂತ ಹೇಳಿ ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅಣ್ಣವರಿಗೆ ನಾನು ಈಗ ವೇದಿಕೆಯನ್ನ ಬಿಟ್ಟುಕೊಡ್ತೀನಿ, ಅವರು ತಮ್ಮ ಚಿಂತನೆಯನ್ನ ಆರಂಭಿಸಬೇಕು ಅಂತ ಹೇಳಿ ಕೇಳ್ತೇನೆ. ಶರಣಾರ್ಥಿಗಳಮ್ಮವರೇ. ಗುರುವೇ ಸರ್ವಲೋಕಾನಾಂ ವಿಸಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾಯಾಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಶ್ರೀ ಗುರುಂ ಪರಮಾನಂದಂ ವಂದೇ ಸ್ವಾನಂದ ವಿಗ್ರಹಂ ಯಶ ಸಾನ್ನಿಧ್ಯ ಮಾತ್ರೇನ ಚಿದಾನಂದಾಯತೆ ತನುಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಚನ್ನಬಸವೇಶ್ವರಾಯ ನಮಃ. ಶ್ರೀ ಗುರು ಪ್ರಭುಸ್ವಾಮಿನೇ ನಮಃ. ಇಂತೆ ತ್ರಿಮೂರ್ತಿಗಳು ಮೊದಲಾದ 770 ಅಮರಗಣಗಳ ಅಸಂಖ್ಯಾತ ಶರಣರ ಶ್ರೀಪಾದ ಪದ್ಮಗಳಿಗೆ ಅನಂತ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ, ಈಗ ಶ್ರಾವಣ ಮಾಸದ ನಿಮಿತ್ತ ಗುರುತತ್ವದ ವಿವೇಚನೆಯಲ್ಲಿ ಭಾಗಿಯಾಗಿರ್ತಕ್ಕಂತಹ ಸುಜಾತ ಅಮ್ಮನವರನ್ನು ಮೊದಲು ಮಾಡಿಕೊಂಡು ಈ ವೇದಿಕೆಯ ಮೇಲೆ ಇರ್ತಕ್ಕಂತಹ ಸರ್ವ ಪೂಜ್ಯರ ಅನಂತ ಭಕ್ತಿಯ ಶರಣಾರ್ಥಿಗಳು. ನಾವು ಗುರುತತ್ವವನ್ನ ಆಳವಾಗಿ ಚಿಂತನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಉಪನಿಷತ್ತಿನಲ್ಲಿ ಇರುವ ಗುರುತತ್ವ, ಸಂತರ ಅಭಂಗಗಳಲ್ಲಿರುವ ಗುರುತತ್ವ, ಹಾಗೆಯೇ ಇನ್ನೊಬ್ಬ ಗುರುಮೂರ್ತಿ ಯಾರಪ್ಪ ಅಂತಂದ್ರೆ ಅವರು ಅವಧೂತ ಶ್ರೀ ದತ್ತಾತ್ರೇಯ, ಅವ್ರ ಬಗ್ಗೆ ಒಂದಿಷ್ಟು ಚಿಂತನೆಯನ್ನ ಮಾಡಕತ್ತೀವಿ. ದತ್ತಾತ್ರೇಯರ ಸ್ವರೂಪವನ್ನ ನಾವು ತಿಳ್ಕೋಬೇಕಾದ್ರ ದತ್ತಾತ್ರೇಯರು ಯಾರಪ್ಪ ಅಂತಂದ್ರೆ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಒಂದು ಸ್ತೋತ್ರ ಬರೆದಾರ ಅವರು. ಬಾಲೋನ್ಮತ್ತ ಪಿಶಾಚ ವೇಷಾಯ ಅವಧೂತಾಯ ಅಂತ ಶಬ್ದ ಬರ್ತಾರೆ ಅವ್ರಿಗೆ. ದತ್ತಾತ್ರೇಯ ಹೇಗಿದಾರಪ್ಪ ಅಂತಂದ್ರೆ ಅವರು ಬಾಲಕನಂತೆ, ಉನ್ಮತ್ತನಂತೆ, ಪಿಶಾಚಿಯಂತೆ ಈ ರೀತಿ ಅನೇಕ ರೂಪಗಳನ್ನು ಧಾರಣ ಮಾಡ್ಯಾರ ಅವರು ದತ್ತಾತ್ರೇಯರು. ಅದು ಸ್ವಸ್ವರೂಪದ ಪರಾಕಾಷ್ಠಾ ಸ್ಥಿತಿ. ಅದು ಯಾವಾಗ ಸಾಧಕ ತನ್ನ ನಿಜ ಸ್ವರೂಪದಲ್ಲಿ ನೆಲೆ ನಿಂದಿರ್ತಾನ, ಹಾಗೆಯೇ ಸಾಧನ ಮುಂದುವರ್ಕೊಂತ ಹೋಗ್ತತಿ. ಅವಾಗ ಆ ಸಾಧಕನಿಗೆ ಅವಸ್ಥೆಗಳ ಪ್ರಾಪ್ತಿಯಾಗ್ತಾವ. ಅವ ಬಾಲಕನಾಗಿರ್ತಾನ, ಸಣ್ಣ ಹುಡುಗರಾಗಿರ್ತಾವಲ್ರಿ, ಹಾಗೆ ಅವಧೂತರು ಇರ್ತಾರೆ. ಬಾಲಕನಂತೆ, ಬಾಲ ಉನ್ಮತ್ತ ಅಂತಂದ್ರೆ ಈ ಕೆಲವು ಮಂದಿ ಉನ್ಮತ್ತರಾಗಿರ್ತಾರಲ್ಲ, ಹುಚ್ಚು ಹಿಡಿದಿರ್ತದ ನೋಡ್ರಿ. ನಾವೆಲ್ಲರೂ ಹುಚ್ಚರೇ ಒಂದ್ ಲೆಕ್ಕದಲ್ಲಿ. ಒಮ್ಮೆ ರಾಮಕೃಷ್ಣ ಪರಮಹಂಸರನ್ನ ಕೇಳಿದ್ರಂತ, ಈ ಜಗತ್ತು ನಿಮಗೆಲ್ಲ ಹೆಂಗ್ ಕಾಣಿಸ್ತದ್ರಿಪ್ಪ ಅಂತ. ಅವಾಗ ಶ್ರೀ ರಾಮಕೃಷ್ಣ ಪರಮಹಂಸರು ಹೇಳಿದ್ರತ್ತರಿ, ಜಗತ್ತನ ದೃಷ್ಟಿಯೊಳಗ ನಾನೊಬ್ಬ ಹುಚ್ಚ, ಇಡೀ ಜಗತ್ತು ನನ್ನನ್ನ ಹುಚ್ಚ ಅಂತ ತಿಳ್ಕೊಂಡ. ಕೇಳ್ಸಕತ್ತದಿಲ್ರಿ? ಕೇಳಿಸ್ತದರಿ? ಸ್ವಲ್ಪ ವಯಸ್ಸು ಬ್ರೇಕ್ ಆಗ್ಲಕತ್ತವ್ರ ಸ್ವಲ್ಪ. ಈಗ ನೋಡ್ರಿ ಕೇಳಾಕತ್ತತಿ? ಕೇಳ್ತಾ ಇಲ್ಲ? ಈಗಿಲ್ಲ? ಕೇಳಾತೈತ್ರಿ, ಕ್ಲಿಯರ್ ಆಯ್ತು ಬಿಡ್ರಿ. ಎಲ್ಲರೂ ತಮ್ಮ ಮೈಕ್ಗಳನ್ನು ಮ್ಯೂಟ್ ಮಾಡ್ಕೊಳ್ರಿ. ಶ್ರೀ ರಾಮಕೃಷ್ಣ ಪರಮಹಂಸರನ್ನ ಒಬ್ರು ಕೇಳಿದ್ರಂತ, ಈ ಜಗತ್ತು ನಿಮ್ಗೆ ಹ್ಯಾಕ್ ಕಾಣಿಸ್ತದಂತ ಅಂತೇಳಿ. ಅವಾಗ ರಾಮಕೃಷ್ಣ ಪರಮಹಂಸರು ಹೇಳಿದ್ರತ್ತರಿ, ಜಗತ್ತಿನ ದೃಷ್ಟಿಯೊಳಗ ನಾನೊಬ್ಬ ಹುಚ್ಚ,
ನನ್ನ ದೃಷ್ಟಿಯೊಳಗ ಇಡೀ ಜಗತ್ತೆಲ್ಲರೂ ಹುಚ್ಚರು. ವಾಸ್ತವಿಕವಾಗಿ ಇಲ್ಲಿ ಹುಚ್ಚರು ಅಂದ್ರೆ ಯಾರು ಅಂತ ಕೇಳ್ತಾರತಾರೆ ಅವ್ರು. ಅಂದ್ರ ಆ ಅವಸ್ಥೆಯನ್ನು ಹೊಂದಿದಂತ ಮಹಾತ್ಮ ಉನ್ಮತ್ತನಂತೆ ಇರ್ತಾನೆ. ಪಿಶಾಚ ಅಂತಂದ್ರೆ ಏನು? ಪಿಶಾಚ್ ಗ್ರಸ್ತರಾಗಿರ್ತಕ್ಕಂಥವ್ರು, ಈ ಭೂತ ಬಾಧಿತರಾದವರು ತಮ್ಮನ್ನ ತಾವು ಮರೆತು ಬೇರೆ ರೂಪವನ್ನು ಧಾರಣ ಮಾಡಿರ್ತಾರೆ. ಹಾಗೆ ಸ್ವಸ್ವರೂಪದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಮಹಾತ್ಮ ಅವನ ದೃಷ್ಟಿಯೊಳಗೆ ಹೊರಗಿಂದ ಯಾವ ಪ್ರಪಂಚನೂ ಇಲ್ಲ. ಆತ ಸಚ್ಚಿದಾನಂದ ಘನ ಸ್ವರೂಪನಾಗಿರ್ತಾನೆ. ಹೀಗಿದ್ದವ್ರು ಯಾರಪ್ಪ ಅಂತಂದ್ರೆ ಶ್ರೀ ದತ್ತಾತ್ರೇಯರು. ಅವರನ್ನ ಕುರಿತು ಒಂದು ಅಭಂಗ ಬರೆದಾರ ನಮ್ಮ ಏಕನಾಥ್ ಮಹಾರಾಜರು. ಏಕನಾಥ್ ಮಹಾರಾಜರು ದತ್ತಾತ್ರೇಯರ ಶಿಷ್ಯರ ಶಿಷ್ಯ. ದತ್ತಾತ್ರೇಯರ ಶಿಷ್ಯರು ಜನಾರ್ದನ ಸ್ವಾಮಿಗಳು, ದೇವಗಳ ಅಂತದ ದೇವಗಳ ಶ್ರೀ ಜನಾರ್ದನ ಸ್ವಾಮಿಗಳು. ದತ್ತಾತ್ರೇಯರ ಈ ಕಲಿಯುಗದಾಗ ನಡೆದಂತ ಘಟನೆ ಇದು. ಕಲಿಯುಗದಲ್ಲಿಯೇ ದತ್ತಾತ್ರೇಯರ ನೇರ ಶಿಷ್ಯ ಯಾರಪ್ಪ ಅಂತಂದ್ರೆ ಜನಾರ್ದನ ಸ್ವಾಮಿಗಳು. ಜನಾರ್ದನ ಸ್ವಾಮಿಗಳ ಶಿಷ್ಯ ಏಕನಾಥರು. ಒಮ್ಮೆ ಏನಾಗಿತ್ತಂತಂದ್ರೆ ಒಂದು ಸಣ್ಣ ಘಟನೆ ಹೇಳ್ತೇನೆ ನಿಮ್ಗ. ಇದು ಅವರೇ ಬರೆದಾರ ಇದನ್ನ. ಏಕನಾಥರಿಗೆ ಸಣ್ಣಾಗಿದ್ದಾಗ ಗುರುವನ್ನ ಕಾಣಬೇಕು ಅನ್ನುವಂತ ಇಚ್ಛಾ ಉಂಟಾಯ್ತಂತ. ನಾನು ಸದ್ಗುರುವನ್ನ ನೋಡಬೇಕು, ಗುರು ಬಳಿ ಸಾರಬೇಕು, ಬ್ರಹ್ಮ ವಿದ್ಯೆಯನ್ನ ಪಡಿಬೇಕು, ಬ್ರಹ್ಮಾನಂದದಲ್ಲಿ ತಲ್ಲೀನಾಗಬೇಕಂತೇಳಿ ಯಾರಿಗೆ? ಏಕನಾಥರಿಗೆ ಒಂದು ತೀವ್ರವಾದಂತ ಇಚ್ಛಾ ಬಂತು. ಅದಕ್ಕೆ ಅವರು ಗುರು ಶೋಧನೆಯಾಗಿ ಮನೆಯನ್ನ ಬಿಟ್ಟು ಹೊರ ಹೋಗ್ತಾರ. ಹುಡುಕಾಡ್ತಾ ಹೋಗ್ತಾರ್ರಿ. ಅವರಿಗೆ ಜನಾರ್ದನ ಸ್ವಾಮಿಗಳು ಸಿಗ್ತಾರ. ಏಕನಾಥರು ಬಹಳ ನಿಷ್ಠಾವಂತರು, ಸದ್ಗುರುವಿನ ಸೇವೆಯಲ್ಲೇ ತಮ್ಮ ಜೀವನವನ್ನ ಸವಿಸಿದವರು. ಅಷ್ಟೇ ಅಲ್ಲದೆ ಗುರು ವಾಕ್ಯವನ್ನ ತಾವು ಇದ್ದಾಗನು ಕೊನೆವರೆಗೂ ಗುರುವಾಕ್ಯವನ್ನ ಒಂದಿಷ್ಟು ಬಿಡಲಾರದ ತನ್ನ ಜೀವನದಲ್ಲಿ ಪಾಲಿಸಿದಂತ ಮಹಾಪುರುಷರು ಏಕನಾಥರು. ಒಮ್ಮೆ ಒಂದು ಲೆಕ್ಕಾಚಾರ, ಅವ್ರ ಗುರುಗಳು ಲೆಕ್ಕಾಚಾರ ಮಾಡತಿದ್ರಂತ, ವ್ಯವಹಾರದ ಲೆಕ್ಕ ಬರೆಯತಿದ್ರಂತ. ಅದ್ರೊಳಗೆ ಒಂದಿಷ್ಟು ವ್ಯತ್ಯಾಸ ಆಗಿತ್ರಿ. ಏಕನಾಥರಿಗೆ ಹೇಳ್ತಾರ ಅವ್ರು, ನೋಡಪ್ಪ ಇದು ಸ್ವಲ್ಪ ಲೆಕ್ಕ ನೋಡುವಂತೆ. ಅವಾಗ ಏಕನಾಥರು ಆ ಗ್ರಂಥ ಹಿಡ್ಕೊಂಡ್ತಾರಂತ. ಬೆಳತನಕ ನಿದ್ದೆ ಹತ್ತಂಗಿಲ್ಲ ಅವ್ರಿಗೆ. ಅದನ್ನ ಗುರ್ತಿಸ್ತಾರ ಅವ್ರು. ಬೆಳಿಗ್ಗೆ ನನಗ್ ಸಿಕ್ತು, ಎದುರುತ್ತು ಸಿಕ್ತು ಅಂತೇಳಿ ಇಡೀ ಲೆಕ್ಕಾಚಾರವನ್ನ ನೋಡಿ ನಿರ್ಣಯವನ್ನ ಮಾಡ್ತಾರ. ಇದನ್ನ ಗುರು ನೋಡ್ತಾನ. ಅಲ್ಲಪ್ಪ, ಇಷ್ಟು ಚಂದನೆ ಲೆಕ್ಕ ಮಾಡ್ತಿ ಅಂದ ಬಳಕ ಇದು ವ್ಯಾವಹಾರಿಕ ಲೆಕ್ಕ ಆಯ್ತು. ನೀನು ಪರಮಾರ್ಥವನ್ನು ಕೂಡ ಸರಿಯಾಗಿ ಮಾಡಕ್ ಸಫಲನಿದ್ದಿ. ನಿನಗ ನಾಳೆ ನನ್ನ ಗುರುಗಳನ್ನ ಭೇಟಿ ಮಾಡಿಸ್ತೀನಿ ಅಂತಂತಾರಂತವ್ರು. ನೋಡ್ರಿ, ಜನಾರ್ದನ ಸ್ವಾಮಿಗಳು ಏಕನಾಥರಿಗೆ ಹೇಳಕತ್ತಾರ, ನಾಳೆ ನಿನಗ ನನ್ನ ಗುರುಗಳನ್ನ ಭೇಟಿ ಮಾಡಿಸ್ತೀನಿ. ನನ್ನ ಗುರುಗಳು ಯಾರು? ದತ್ತಾತ್ರೇಯರು. ಅವ್ರನ್ನ ಭೇಟಿ ಮಾಡಿಸ್ತೀನಿ. ಏಕನಾಥ್ ಮಹಾರಾಜರಿಗೆ ಏನಪ್ಪಾ ಅಂತಂದ್ರೆ, ಬಾಲಕ ಏಕನಾಥನಿಗೆ ಏನಂತಂದ್ರೆ ದತ್ತಾತ್ರೇಯರಂದ್ರೆ ಯಾರು ಗೊತ್ತಿಲ್ಲ, ಅವ್ರು ಹೇಗಿರ್ತಾರ ಅನ್ನೋದು ಗೊತ್ತಿಲ್ಲ, ಅವರ ಸ್ವರೂಪದ ವಿವೇಚನನೂ ಇಲ್ಲ. ಅಂತಾರ ಅವರು. ಬೆಳಗಿನ ಸಮಯ ಗುರು ಶಿಷ್ಯರು ಆ ಕಾಡಿನೊಳಗೆ ಹೋಗ್ತಾರ. ಅಲ್ಲಿ ಒಂದು ದೃಶ್ಯ ನೋಡ್ತಾರ ಅವರು. ಆ ದೃಶ್ಯ ಏನಪ್ಪಾ ಅಂತಂದ್ರೆ, ಒಬ್ಬ ಹುಚ್ಚನ ತರ ಒಬ್ಬ ಅದಾನ. ಅವನು ಸುತ್ತಮುತ್ತ ಒಂದು 4-5 ನಾಯಿಗಳದಾವ, ಕುಂತಾನವ. ಜನಾರ್ದನ ಸ್ವಾಮಿಗಳು ಆ ತರನ ನೋಡಿ ಓಡ್ಕೊಂತ ಹೋಗಿ ಅವನನ್ನ ತಬ್ಕೊಂತಾರ, ಅವನಿಗೆ ನಮಸ್ಕಾರ ಮಾಡ್ತಾರ, ಅವನ ಪಾದ ಧೂಳನ್ನ ತನ್ನ ತಲೆ ಮೇಲೆ ಇಟ್ಕೊಂತಾರ. ಏಕನಾಥನಿಗಿದು ವಿಚಿತ್ರ ಅನಿಸ್ತದ್ರಿ. ಏನಿದು, ನಮ್ ಗುರುಗಳರೇ ವಯೋವೃದ್ಧರು, ಜ್ಞಾನ ವೃದ್ಧರು, ಅಲ್ಲಿದ್ದಾವ ಯುವಕ, ಹೋಗಿ ಯುವಕನ ಕಾಲು ಬೀಳ್ತಾರಲ್ಲ ಇವರು. ಅವ ನೋಡಾಕ ಅಷ್ಟು ಸರಿಯಾಗಿಯೂ ಕಾಣ್ತಾ ಇಲ್ಲ, ಹುಚ್ಚರ ತರ ಕಾಣಕತ್ತಾನ. ಏನು ತಿಳಿವಲ್ತು. ಅವ್ರು ಏನ್ ಮಾಡಿದ್ರಂತ, ಜನಾರ್ದನ ಸ್ವಾಮಿಗಳು ಮತ್ತು ದತ್ತಾತ್ರೇಯರು
ಒಬ್ರೊಬ್ರು ಆಲಿಂಗನ ಮಾಡೋದು. ಜನಾರ್ದನ ಸ್ವಾಮಿಗಳ ಕಣ್ಣೊಳಗ ಅಶ್ರು ದಾರ ಹರಿಯಾಕತ್ತದ. ಗುರುವನ್ನ ನೋಡಿ ಸಂತೋಷಪಟ್ಟು. ಜನಾರ್ದನ ಸ್ವಾಮಿಗಳು ಅಂದ್ರಂತ, ಬಹಳ ದಿನ ಆಯ್ತು ನಾವು ಊಟ ಮಾಡಿಲ್ಲ, ಒಂದಿಷ್ಟು ಊಟ ಮಾಡೋಣ ಅಂತಾರ. ಆದ್ರ ಆಯ್ತು ಅಂತೇಳಿ ದತ್ತಾತ್ರೇಯರು ಅಲ್ಲೇ ಒಂದಿಷ್ಟು ಕಲ್ಲನ್ನು ಹೂಡಿ ಅಕ್ಕಿ ಹಾಕಿ ಅನ್ನ ನಿರ್ಮಾಣ ಮಾಡ್ತಾರ. ಅನ್ನದವ್ರ ಜೊತೆ ಹಾಲು ಬೇಕಲ್ಲ ಈಗ, ಅದಕ್ಕ ಅಲ್ಲೇ ಇರುವಂತ ನಾಯಿಗಳನ್ನ, ಅವ್ರ ಜೊತೆ ನಾಯಿಗಳು ಇದ್ದವಲ್ರಿ, ಆ ನಾಯಿಗಳನ್ನ ಮುಂದೆ ತಗೊಂಡ್ಬಂದು ಹಿಂಡತಾರ. ಅದನ್ನ ನಾಯಿ ಹಿಂಡಿ ಹಾಲು ತೆಗೆದು ಅನ್ನದಾಗ ಹಾಕಿ ಕಲಿಸ್ತಾರ. ಕಲಿಸಿ ಜನಾರ್ದನ ಸ್ವಾಮಿಗಳು ದತ್ತನಿಗೆ ತಿನ್ನಿಸ್ತಾರ, ದತ್ತಾತ್ರೇಯರು ಜನಾರ್ದನಿಗೆ ತಿನ್ನಿಸ್ತಾರ್ರಿ. ಇದು ಅದ್ಭುತ. ಇದು ಅವಧೂತರಲ್ಲಿ ನಡೀತದ. ಇದು ಇವ್ರು ಅವ್ರಿಗೆ ತಿನ್ನಿಸೋದು, ಇವ್ರಿಗೆ ತಿನ್ನಿಸೋದು. ಇಬ್ಬರು ಮೈ ಮರ್ತಾರ್ರಿ. ಒಬ್ಬರಿಗೂ ತಮ್ಮ ಪ್ರಜ್ಞಾ ಇಲ್ಲ, ಜನಾರ್ದನ ಸ್ವಾಮಿಗಳಿಗೂ ಇಲ್ಲ, ಆ ದತ್ತಾತ್ರೇಯರಿಗೂ ಇಲ್ಲ. ಇದನ್ನ ದೂರ ನಿಂತ ನೋಡತನ ಏಕನಾಥ, ಇನ್ನ ಬಾಲಕ. ಅವಾಗ ಅವ್ರಿಗೆ ಅನಿಸ್ತಂತ ಜನಾರ್ದನ ಸ್ವಾಮಿಗಳಿಗೆ, ಅಲ್ಲಿ ನಾನು ಶಿಷ್ಯ ಬದಾನ್ರಪ್ಪ, ಅವನು ಕೂಡ ನೀವೇನ್ ಮಾಡ್ರಿ, ಒಂದಿಷ್ಟು ಕಲ್ಯಾಣ ಮಾಡ್ರಿ, ಅವನಿಗೂ ನಿಮ್ಮ ಅನುಗ್ರಹ ಆಗ್ಲಿ ಅಂತ ಕರೀತಾರ. ಅವ ಮುಂದೆ ಬರ್ತಾನ. ದತ್ತಾತ್ರೇಯರು ಅದೇನು ಪಾತ್ರೆ ಇರ್ತದಲ್ಲ, ಅನ್ನದಾಗ ನಾಯಿ ಹಾಲು ಕಲಸ್ಯಾರ ಅವ್ರು, ಅದನ್ನ ಒಂದಿಷ್ಟು ತಗೊಂಡು ತಿನ್ನಪ್ಪ ಅಂತ ಬಾಯ ಹಾಕಕ್ ಹೋಗ್ತಾರ್ರಿ. ಒಲ್ಲೆಂತನವ, ನಾಯಿ ಹಾಲ ನನಗ್ ವಾಕರಿಕೆ ಬರ್ತಾ ಇದೆ, ಓಡಿ ಹೋಗ್ತಾರ್ರಿ. ಬಹಳ ಸಿಟ್ಟೆ ಬರ್ತದೆ ಜನಾರ್ದನ ಸ್ವಾಮಿಗಳು. ಇದು ಬ್ಯಾಡ ಅನ್ನಕತ್ತೀನಿ, ತಿನ್ನು. ಒಲ್ಲೆ ಅಂತನ್ರಿ, ಹೊಡ್ಕೊಂತ ಹೋಗ್ತಾನ್ರಿ. ನಿನ್ನ ಭಾಗ್ಯದಾಗಿಲ್ಲ, ಹೋಗು, ಪಾತ್ರ ತೊಳ್ಕೊಂಡ್ ಬಾ ಅಂತೇಳಿ ಕಳಿಸ್ತಾರ್ರಿ. ಏಕನಾಥಿಗೆ ಅನಿಸ್ತದ, ಅಲ್ಲ ಇವ್ರು ಅವ್ರಿಗೆ ತಿನ್ಸಾತಾರು, ಅವ್ರು ಇವ್ರಿಗೆ ತಿನ್ಸಾತಾರು, ಮಸ್ತ್ ಅದಾರು, ಆನಂದದಿಂದ ಇದಾರು, ಇದು ಅಂತದ್ ಏನೈತಿ ಇದ್ರೊಳಗ ಅಂತೇಳಿ ಒಂದಗಳರಿ, ಬರೀ ಒಂದಗಳ. ಆ ಒಂದಗಳನ್ನ ತನ್ನ ನಾಲಿಗೆ ಮೇಲೆ ಇಟ್ಕೊಂತಾರ. ಅವಾಗ ಅವ್ರಿಗೆ ಭಾವ ಸಮಾಧಿ ಪ್ರಾಪ್ತಿ ಆಯ್ತಂತ. ಬರೀ ಒಂದಗಳ ತಿದ್ದದಕ್ಕೆ ಇಡೀ ಪಕ್ವಾನೆಲ್ಲ ತಿಂದಿದ್ರೆ ಹೆಂಗ ಆಗ್ಬೇಕು, ಹೌದಿಲ್ರಿ? ಇದೇ ಥರದ ಘಟನಾ. ಈ ಗುರು ಶಿಷ್ಯ ಸಂಬಂಧ ವಿಚಿತ್ರ ಇರ್ತದರಿ. ಕಳಸದೊಳಗ ಗೋವಿಂದ ಭಟ್ಟರು ಅನಾರೋಗ್ಯದಿಂದ ನರಳಾಕತ್ತಾರ. ಅವರ ಎಲ್ಲಾ ಶಿಷ್ಯರು ಅವರ ಸಮೀಪ ಇದ್ದ ಸೇವೆಯನ್ನ ಮಾಡಾಕತ್ತಾರ. ಆದ್ರ ಗೋವಿಂದ ಭಟ್ಟರಿಗೆ ತನ್ನ ಶಿಷ್ಯನ ಕಾಳಜಿ. ದೂರದಲ್ಲೇ ಶಿಷ್ಯ ಕೆಲವರಿಗೆ ನಾಟಕಗಳನ್ನು ಕಲಿಸಕತ್ತಾನ, ಅದರಲ್ಲಿ ಮಗ್ನ ಶಿಷ್ಯ. ಇವರು ಗೋವಿಂದ ಭಟ್ರು ಅವನ್ ಕರ್ಕೊಂಡು ಬರ್ರಪ್ಪ, ನಾಯಿ ಶರೀರ ಬಿಡಾಬಂದೀನಿ, ನಾಯಿ ಗಂಟು ಕೊಡ್ಬೇಕಾಗೈತಿ, ಕರ್ಕೊಂಡು ಬರ್ರಿ ಶರೀಫನ ಅಂತ ಹೇಳಿ ಕಳಿಸ್ತಾರ್ರಿ. ಆದ್ರೆ ಯಾರೊಬ್ರು ಹೋಗಂಗಿಲ್ಲ ಅವ್ರನ್ನ ಕರ್ಯಾಕ. ಕೊನೆಗೆ ಏನಾಗುತ್ತೆ ಗೊತ್ತೇನ್ರಿ? ಇವರು ಇದ್ದಲ್ಲೇ ಶರೀಫಾ ಅಂತ ಕರೀತಾರ್ರಿ. ಅವ ಅಲ್ಲೇ ಏನ್ ಕಲಿಸ್ತಿರ್ತಾನಲ್ಲ ನಾಟಕ, ಬಂದೆ ಗುರುವೇ ಅಂತ ಅಲ್ಲಿಂದ ಹುಡ್ಕೊತ್ ಬರ್ತಾರ. ಹುಡ್ಕೋತ್ ಬರ್ತಾರ. ಬರೋ ಹೊತ್ತಿನೊಳಗನ ಅವರಿಗೆ ಫುಲ್ ಕಫ ಆಗಿರ್ತತಿ. ಕಫದ ವಾಂತಿ ಬರ್ತಿರ್ತದ. ನೋಡ್ರಿ ವಿಚಿತ್ರದ ಇದೆಲ್ಲ ಇತ್ತೀಚಿನವರಿಗೆ ಏನ್ ನಂಬಕ್ ಆಗಂಗಿಲ್ಲ, ಆದ್ರೂ ಹಿಂಗೈತದ. ಕಫ ಹೊರಗ್ ಬರ್ತತಿ, ಬೀಳ್ತದ ಮಗನ ಹಿಡ್ಕೊ ಅಂತಾರ ಅವ್ರು. ಅವ್ ವಾಂತಿ ಮಾಡೋದನ್ನ ಶರೀಫ್ರು ಕೈಯಾಗ ಹಿಡಿತಾರ್ರಿ. ಕರಪಾತ್ರೆ ಬಿಡಿದು, ಕರಪಾತ್ರ ಅಂತಂದ್ರ ಕರಗಳನ್ನೇ ಪಾತ್ರೆಯನ್ನಾಗಿ ಮಾಡ್ಕೊಂತಾರ. ವಾಂತಿ ಹಿಡಿತಾರ್ರಿ. ಗೋವಿಂದ ಭಟ್ರು ಹೇಳಿರಂತ, ನೋಡಪ್ಪ, ಇದು ನಾನು ಇಷ್ಟು ವರ್ಷ ಇಟ್ಟಿರ್ತಕ್ಕಂಥ ಗಂಟಿದು, ಇದನ್ನ ಎಲ್ಲರಿಗೂ ಹಂಚು, ನೀನು ತಿನ್ನು. ಆಯ್ತು ಗುರುವೇ ಅಂತೇಳಿ ವಾಂತಿಯನ್ನ ಎಲ್ಲಾರು ಮುಂದ್ ತಂದು ಹಿಡಿದ್ರೆ ಯಾರು ತಿಂತಾರ್ರಿ? ಎಲ್ಲ ನಾವಲ್ಲೇ ನೀವಲ್ಲೇ ಅಂತ ಹಿಂದೆ ಸರದ್ರಂತ. ಶರೀಫರು ಅದನ್ನ ಅಷ್ಟು ಎಲ್ಲ ಕುಡಿತಾರ್ರಿ. ಅವರು ಪೂರ್ಣ ಬ್ರಹ್ಮರಾದ್ರು. ಇವೆಲ್ಲ ಪ್ರತೀಕ ಅದಾವ ಬಹಳಷ್ಟು. ಒಬ್ಬ ಗುರು ಒಬ್ಬ ಶಿಷ್ಯನಿಗೆ
ಹೇಗೆ ಕೊಡ್ತಾನ ಹೆಂಗ್ ಕೊಡ್ತಾನ ಅಂತ ಗೊತ್ತಿಲ್ರಿ. ಕೊಡೋದು ಬಹಳ ವಿಚಿತ್ರ ಇರ್ತದ ಕೊಡುವಿಕೆ. ಹಾಗೆ ಅಲ್ಲಿ ದತ್ತಾತ್ರೇಯರಿಗೆ ಆ ನಾಯಿಗಳಂದ್ರೆ ಏನವು? ನಾಯಿಗಳಂದ್ರೆ ಬೇರೆ ಏನಲ್ರಿ. ನೋಡ್ರಿ, ದತ್ತಾತ್ರೇಯ ಎಲ್ಲೆಲ್ಲಿ ಫೋಟೋ ನೋಡ್ರಿ ನೀವು, ಅಥವಾ ಎಲ್ಲೇ ಮೂರ್ತಿ ಇರ್ತದ್ಲೆ, ಒಂದು ಆಕಳ ಇರ್ತದ ಹಿಂದ, ಮುಂದೊಂದು 3 ನಾಯಿ ಮಕ್ಕೊಂಡಿರ್ತಾವ, 4 ನಾಯಿ. ಅವು ಯಾವುವು ಅಂತ ಕೇಳಿದ್ರ, ಎಲ್ಲಿ ದತ್ತಾತ್ರೇಯರಿದ್ದಾರೋ ಅಲ್ಲಿ ಕಾಮಧೇನು ಇರ್ತದ. ಕಾಮಧೇನು ಅಂತಂದ್ರೆ ನೀವು ಏನ್ ಕಾಮನ ಮಾಡ್ತೀರಿ ಅದನ್ನು ಕೊಡುವಂತ ಶಕ್ತಿ. 4 ನಾಯಿಗಳು ಅವ್ರ ಪಾದದ ತೆಳಕ್ ಕುಂತಾವ. ಅವ್ರು ಕುಂತಾರ, ಪಾದದ ತೆಳಕ್ ನಾಯಿ. ನಾಯಿಗಳಂತಂದ್ರೆ ವೇದವನ್ನ ನಾಯಿ ಅಂದ್ರೆ ನಾಯಿಗಳು ಹೆಂಗ ಒಬ್ಬ ಮಾಲಕನ ಪಾದದ ತೆಳಗಿರ್ತಾವಲ್ಲ, ಹಾಗೆ ಚತುರ್ವೇದಗಳು ಕೂಡ ಆ ದತ್ತನ ಪಾದದ ತೆಳಗದಾವಂತದ ಅರ್ಥ ರೀ. ಅಂತ ಸಾಮರ್ಥ್ಯ ಅವ್ರದ್ದು. ಅವ್ರ ಬಗ್ಗೆ ಒಂದು ಅಭಂಗ ಏಕನಾಥ ರಚನೆ ಮಾಡಿತ್ತು. ಬಹಳ ವಿಸ್ತಾರವಾದಂತ ಅಭಂಗ, 28 ಚರಣದ ಅದರಲ್ಲಿ. ನಾನು ಕೆಲವು ಚರಣ ಹೇಳ್ತೀನಿ, ಬಹಳ ಪ್ರಸಿದ್ಧ ಎಲ್ಲ ಕೇಳಿದಿರಿ ಇದನ್ನ. ಗುರುವಿನ ಸ್ವರೂಪವನ್ನು ಹೇಳ್ತಾರ ಅವರು. ಓಂಕಾರ ಸ್ವರೂಪ ಸದ್ಗುರು ಸಮರ್ಥ, ಅನಾಥಾಚ ನಾಥ ತುಜ ನಮೋ. ಈಗ ಕೇಳಿದಿರಿ ನೀವು ಪದ್ಯ, ಇದೆಲ್ಲ ಬಹಳ ಪ್ರಸಿದ್ಧ. ಎಲ್ಲ ಕಡೆ ಟಿವಿ ಮಾಧ್ಯಮದಲ್ಲೇ, ರೆಕಾರ್ಡಿಂಗ್ ಮಾಧ್ಯಮದಲ್ಲಿ ಕೇಳಿರ್ತೀರಿ. ಬಹಳ ಚಂದ ಹಾಡಿದಾರೆ. ಸುರೇಶ್ ವಾಡ್ಕರ್ ಅಂತೇಳಿ ಒಬ್ಬ ಮರಾಠಿ ಕವಿ, ಬಹಳ ಚಂದ ಪದ್ಯ ಹಾಡ್ಯಾರಿದ್ರಿ. ಓಂಕಾರ ಸ್ವರೂಪ ಸದ್ಗುರು ಸಮರ್ಥ, ಅನಾಥಾಚ ನಾಥ ತುಜ ನಮೋ. ಇದು ಅವ್ರ ಬಗ್ಗೆ ಹೇಳಿದಂತ ಅಭಂಗ. ಗುರು ಆದ್ರೆ ಹೇಗದಾರಪ್ಪ ಅವರು? ಓಂಕಾರ ಸ್ವರೂಪ. ಗುರು ಅಂತಂದ್ರೆ ಓಂಕಾರ ಸ್ವರೂಪವೇ. ಹೇಗದಾರ ಅವರು? ಸದ್ಗುರು ಸಮರ್ಥ, ಅವರು ಸಮರ್ಥರು. ಅನಾಥಾಚ ನಾಥ, ಗುರು ಹೇಗೆ? ಅನಾಥರ ನಾಥ, ಒಡೆಯವ. ಯಾರ ಒಡೆಯ? ಯಾರು ಅನಾಥರಿದ್ದಾರೋ ಅವರ ಒಡೆಯ. ಅನಾಥಾಚ ನಾಥ ತುಜ ನಮೋ. ಹೇಳ್ತಾರ ಅವರು, ನಮೋ ಮಾಯ ಬಾಪ ಗುರು ಕೃಪಾಘನ. ಗುರು ಅಂತಂದ್ರ ತಾಯಿ ಮತ್ತು ತಂದೆ ಸ್ವರೂಪ. ಕೃಪಾಘನ, ಕೃಪಾಘನ ಅಂತಂದ್ರ ಘನ ಪೂರ್ಣವಾದಂತ ಕೃಪೆಯನ್ನು ತೋರುವವ. ಅವನ ಕೃಪಾ ಸಣ್ಣ ಸಣ್ಣ ಇಲ್ಲ, ಘನ ಅಂದ್ರೆ ವಿಸ್ತಾರ, ವ್ಯಾಪಕವಾಗಿರುವಂತ ಕೃಪಾ. ತೋಡಿ ಯಾ ಬಂಧನ ಮಾಯಾ ಮೋಹ, ಮೋಹಜಾಳ ಮಾಜೆ ಕೋನ ನಿರಸಿಲ, ತುಜವಿನ ದಯಾಳ ಸದ್ಗುರುರಾಯ. ಈ ಪದ್ಯದಲ್ಲಿ ಗುರುವಿನ ಸ್ವರೂಪ ಬಹಳ ಚಂದ ಹೇಳ್ಯಾರ. ಸದ್ಗುರು ಮಾಜ ಆನಂದ ಸಾಗರ, ಇದು ಗುರುವಿನ ಲಕ್ಷಣ. ಗುರು ಅಂದ್ರೆ ಹೇಗಿದ್ದಾರಪ್ಪ ಅವರು? ಸದ್ಗುರು ಮಾಜ ಆನಂದ ಸಾಗರ, ತ್ರೈಲೋಕ್ಯ ಆಧಾರ ಗುರುರಾವ. ಚಂದ ನೋಡ್ರಿ. ಈ 3 ಲೋಕಕ್ಕೆ ಆಧಾರ ಯಾರಪ್ಪ ಅಂತಂದ್ರೆ ಶ್ರೀ ಗುರು, ಗುರುರಾವ. ಗುರು ಹೇಗಿದ್ದಾನೆ? ಗುರು ರಾವಸ್ವಾಮಿ ಅಸೇ ಸ್ವಯಂ ಪ್ರಕಾಶ. ಗುರುರಾವ, ಆ ಗುರುದೇವ ಹೇಗಿದ್ದಾನಪ್ಪ ಅಂತಂದ್ರೆ ಅಸೇ ಸ್ವಯಂ ಪ್ರಕಾಶ, ಅವ ಸ್ವಯಂ ಪ್ರಕಾಶ. ಜಾಫುಡೆ ಉದಾಸ ಚಂದ್ರ ರವಿ, ಅವನ ಮುಂದ ಈ ಸೂರ್ಯ ಆಗಲಿ ಚಂದ್ರರಾಗಲಿ ಉದಾಸ ಆಕ್ಕಾರಂತ. ಒಂದು ಮಾತನ್ನ ಹೇಳ್ಯಾರವರು, ರವಿ ಶಶಿ ಅಗ್ನಿ ನೇನತಿ ಜಾರೂಪ, ಸ್ವಪ್ರಕಾಶ ರೂಪ ನೇನೇ ವೇದ. ಇದು ಗುರುವಿನ ಸ್ವರೂಪ ರೀ. ರವಿ ಶಶಿ ಅಗ್ನಿ ನೇನತಿ ಜಾರೂಪ. ಆ ರವಿ ಆಗಿರ್ಬಹುದು, ಶಶಿ ಆಗಿರ್ಬಹುದು, ಅಗ್ನಿ ಆಗಿರ್ಬಹುದು, ಇವರಿಗೆ ಆತನ ಸ್ವರೂಪ ತಿಳ್ಕೊಳಕ್ ಸಾಧ್ಯ ಇಲ್ಲ. ಗುರು ಹೇಗಿದ್ದಾನೆ? ಅವ್ರ ಮುಂದೆ ಇವೆಲ್ಲ ಹೆಂಗಾಗ್ತಾವಂತಂದ್ರ ಜಾಫುಡೆ ಉದಾಸ ಚಂದ್ರ ರವಿ, ಇವರೆಲ್ಲರೂ ಉದಾಸರಾಗಿಬಿಡ್ತಾರೆ. ಈ ತರ ಒಂದು ದೊಡ್ಡ ವಿಸ್ತಾರವಾದಂತ ಅಭಂಗದ ಅದು.
ಇರ್ಲಿ. ಆ ದತ್ತಾತ್ರೇಯರು ಗುರುವಿನ ವರ್ಣನೆಯನ್ನ ಮಾಡವರಿದ್ದಾರೆ. ಈಗ ದತ್ತಾತ್ರೇಯರು ಗುರು ಸ್ವರೂಪದ ವಿವರಣೆಯನ್ನ ಮಾಡ್ತಾರ. ಯಾಕಂದ್ರೆ ಇದು ಅತ್ಯಂತ ಮಹತ್ವಪೂರ್ಣವಾದಂತ ವಿಚಾರ. ಬಹಳಷ್ಟು ಜನರಿಗೆ ಏನದಪ್ಪ ಅಂತಂದ್ರೆ ಪ್ರಶ್ನ, ಜೀವನದಲ್ಲಿ ಒಬ್ಬ ಗುರು ಬೇಕೋ ಅನೇಕ ಗುರುಗಳು ನಡೀತದನು ಹೇಗೆ ಅನ್ನೋದೊಂದು ಪ್ರಶ್ನೆ ಅದ. ಹೌದಿಲ್ರಿ? ಒಬ್ಬ ಗುರುವಿನಿಂದ ಅನುಗ್ರಹ ಆಗ್ತದನು, ಸಾಧ್ಯನೋ, ಸಾಕು, ಏನ ಅನೇಕ ಜನ ಗುರುಗಳ ಅವಶ್ಯಕತೆ ಆಯ್ತು? ಅದಕ್ಕೆ ಉತ್ತರ ಇಲ್ಲಿ ಸಿಗ್ತದ್ರಿ. ದತ್ತಾತ್ರೇಯರು ಗುರುವಿನ ಸ್ವರೂಪವನ್ನು ಹೇಳ್ತಾರೆ. ಇದು ಬಹಳ ಅವ್ರ ಉಪದೇಶ ಬಹಳ ಅದ್ಭುತದ, ಸರ್ವಕಾಲಿಕ ಮಾರ್ಗದರ್ಶನ ಸ್ವರೂಪದ. ಅದರಲ್ಲಿ ಆಗಷ್ಟೇ ಅದು ಉಪಯುಕ್ತ, ಈಗಿಲ್ಲ ಅಂತ ಹಿಂಗಿಲ್ಲ. ಸರ್ವಕಾಲಿಕ, ಆಗೂ ಅದು ಉಪಯುಕ್ತ, ಈಗೂ ಅದು ಉಪಯುಕ್ತ, ಮತ್ತು ಮುಂದೂ ಅದು ಉಪಯುಕ್ತನೇ ಇರ್ತದ. ಅಂತ ಉಪದೇಶ ದತ್ತಾತ್ರೇಯರ್ದ. ಅವ್ರು ಹೇಳ್ತಾರೆ, ಈಗ ನಾನೇನೀಗ ಹೇಳ್ತೀನಿ ಇದು ಯದು ರಾಜ ಮತ್ತು ದತ್ತಾತ್ರೇಯರ ಸಂವಾದದೊಳಗದ. ಆ ಯದು ರಾಜ ದತ್ತಾತ್ರೇಯರನ್ನ ಪ್ರಶ್ನೆ ಮಾಡ್ತಾನ, ಹೇ ಗುರುದೇವ, ನೀವೇನ್ ಈ ಆನಂದ ಸ್ವರೂಪದಲ್ಲಿ ಇದ್ದೀರಲ್ಲ, ಇದು ನೀವು ಹೆಂಗ್ ಪ್ರಾಪ್ತಿ ಮಾಡ್ಕೊಂಡಿರಿ? ಈ ಸ್ವಸುಖ ಸಾಮ್ರಾಜ್ಯದ ಚಕ್ರವರ್ತಿಗಳಿಗೆ ನೀವು ಹೇಗಾಗಿರಿ? ನನಗೂ ಒಂದ್ ಸ್ವಲ್ಪ ಹೇಳ್ರಿ ಅಂತ ಕೇಳಿದಾಗ ಅವರು ಗುರುಗಳ ವಿವರಣೆಯನ್ನ ಮಾಡಕತ್ತಾರ ದತ್ತಾತ್ರೇಯರು. ಅವ್ರು ಹೇಳ್ತಾರೆ, ಇಲ್ಲಿ ಯಾವ ಗುಣಗಳನ್ನ ನಾನು ಸ್ವೀಕಾರ ಮಾಡೀನಿ. ದತ್ತಾತ್ರೇಯರ ಮಾತ ಇದು. ಯಾರ್ಯಾರದಾರಲ್ಲ, ಯಾವ್ಯಾವ ಗುಣಗಳನ್ನ ನಾನು ಸ್ವೀಕಾರ ಮಾಡೀನಿ ಅವರೆಲ್ಲಾ ನನ್ನ ಗುರುಗಳದಾರ. ಇಲ್ಲಿ ಒಬ್ಬಿಲ್ಲ ಗುರು. ಒಬ್ಬನಲ್ಲಿ ಒಂದು ಗುಣವನ್ನ ಸ್ವೀಕಾರ ಮಾಡೀನಿ, ಮತ್ತೊಂದರಲ್ಲಿ ಒಂದು ಗುಣವನ್ನ ಸ್ವೀಕಾರ ಮಾಡೀನಿ, ಹೀಗೆ ಬೇರೆ ಬೇರೆ ಕಡೆ ಒಂದೊಂದು ಗುಣವನ್ನ ನಾನು ಸ್ವೀಕಾರ ಮಾಡೀನಿ. ಅವರೆಲ್ಲರೂ ನನ್ನ ಗುರುಗಳು. ಆ ನಂತರ ಇನ್ನೊಂದು ಮಾತು ಹೇಳ್ಯಾರ ಅವರು, ನಾನು ಯಾವ ಗುಣಗಳನ್ನ ಬಿಟ್ಟೇನಿ ಅಂದ್ರೆ ಯಾರಲ್ಲಿ ದೋಷಗಳನ್ನ ಕಂಡು ಆ ದೋಷಗಳನ್ನ ತ್ಯಾಗ ಮಾಡೀನಿ, ಅವರು ಕೂಡ ನನ್ನ ಗುರುಗಳನ್ನೇ ಇದ್ದಾರೆ. ಸ್ವೀಕಾರ ಮಾಡಿದ್ದೂ ಕೂಡ ನನ್ನ ಗುರುಗಳೇ. ಈಗ ಒಬ್ಬರಲ್ಲೇ, ಈಗ ಉದಾಹರಣಾರ್ಥವಾಗಿ ಈಗ ಸಿದ್ದೇಶ್ವರಪ್ಪ ಅವರಿದಾರಪ್ಪ, ಅವರು ಬಹಳ ಸೌಮ್ಯ ಶಾಂತ ಮೂರ್ತಿಗಳು, ಸದಾ ಹಸನ್ಮುಖಿಗಳು. ಹೌದಿಲ್ರಿ? ನಾನು ಅವರಿಂದ ಅದನ್ನು ಸ್ವೀಕಾರ ಮಾಡೀನಿ. ಆದ್ದರಿಂದ ಆ ಗುಣವನ್ನ ಅವರಿಂದ ನಾನು ಸ್ವೀಕಾರ ಮಾಡೇನಿ ಅಂದ ಬಳಿಕ ಅವರು ನನ್ನ ಗುರುಗಳು. ರಾವಣನಿಂದನೂ ಕೂಡ ಕಲ್ತೇನೆ ನಾನು. ಪರಸ್ತ್ರೀಯನ್ನ ಕರ್ಕೊಂಡು ಹೋಗಿ ಇಟ್ಕೊಂಡ್ರ ಸಾಮ್ರಾಜ್ಯ ಅಷ್ಟೇ ಅಲ್ಲ, ತನ್ನ ಅಸ್ತಿತ್ವ, ತನ್ನ ಮನೆಮಾರ ಎಲ್ಲ ನಾಶ ಆಕತಿ ಅನ್ನೋದು ಕೂಡ ಕಲ್ತೇನೆ ನಾನು. ಯಾರಿಂದ? ರಾವಣನಿಂದ. ಆದ್ದರಿಂದ ರಾವಣ ನನ್ನ ಗುರು. ಉದಾಹರಣೆ ಹೇಳ್ಬೇಕಾರೆ ಇದು. ಹೌದಿಲ್ರಿ? ರಾಮನು ನನ್ನ ಗುರು, ರಾವಣನು ಅಂದ್ರ ಸದ್ಗುಣಗಳನ್ನ ಅವರೆಲ್ಲರೂ ನನ್ನ ಗುರುಗಳು. ಅಷ್ಟೇ ಅಲ್ಲದ ಯಾರಲ್ಲಿ ಇರ್ತಕ್ಕಂಥ ಇದನ್ನ ತ್ಯಾಗ ಮಾಡೋ ಅಂತ ದೋಷಗಳದಾವಲ್ಲ, ಅದನ್ನ ಕಂಡು ನಾ ತ್ಯಾಗ ಮಾಡೀನಿ, ಅವರು ಕೂಡ ನನ್ನ ಗುರುಗಳು. ಒಟ್ಟು ಹೇಳ್ಬೇಕಾದ್ರ ನನ್ನ ಜೀವನದಲ್ಲಿ ನನಗ 24 ಜನ ಗುರುಗಳಾಗ್ಯಾರ. ಎಷ್ಟು ಹೇಳ್ರಿ? 24 ಜನ. ದತ್ತಾತ್ರೇಯ ಹೇಳ್ತಾರೆ ಇದನ್ನ. ಅವ್ರು ಯಾರು ಅಂತಂದ್ರೆ, ಇವತ್ತು ಅವ್ರ ಹೆಸರು ಹೇಳಿ ಒಂದು 2-3 ಮಂದಿ ವಿವರಣೆ ಕೊಡ್ತೇನೆ ನಾನು. ಅವರು ಒಂದನೇದವರು ಪೃಥ್ವಿ ಅಂದ್ರೆ ಭೂಮಿ, ಎರಡನೇದು ವಾಯು, ಮೂರನೇದು ಆಕಾಶ, ನಾಲ್ಕನೇದು ಅಗ್ನಿ, ಐದನೇದು ಜಲ, ಆರನೇದು ಚಂದ್ರ, ಏಳನೇದು ಸೂರ್ಯ, ಎಂಟನೇದು ಕಪೋತ ಅಂದ್ರೆ ಪಾರಿವಾಳ, 9 ಹೆಬ್ಬಾವು, 10 ಸಮುದ್ರ, 11 ಪತಂಗ, 12
ಹದಿನೈದು ಭೃಂಗ, 17ನೇದು ಚಿಗರೆ, 18 ಮೀನ, 19ನೇದು ಪಿಂಗಳ ಅನ್ನುವಂತ ಒಬ್ಬಕ್ಕೆ ವಾರಾಂಗನ, 20 ಒಂದು ಕುಕ್ಕುರ ಪಕ್ಷಿ, 21 ಬಾಲಕ, 22ನೇದು ಒಂದು ಕುಮಾರಿ, 23ನೇದವ ಬಾಣ ತಯಾರಿಸುವಂತ ಕಮ್ಮಾರ, ಆನಂತರ ಸರ್ಪ. ಈ ತರ 24 ಗುರುಗಳಿದ್ದಾರೆ ನನಗೆ. ಈ 24 ಗುರುಗಳಿಂದ ನಾನು ಒಂದಿಷ್ಟು ಸ್ವೀಕಾರ ಮಾಡೀನಿ. ಅವರಲ್ಲಿರ್ತಕ್ಕಂಥ ಗುಣಗಳನ್ನ ಸ್ವೀಕಾರ ಮಾಡೀನಿ. ಕೆಲವರೊಂದಿಷ್ಟು ನೋಡಿ ಕೆಲವೊಂದಿಷ್ಟು ಬಿಟ್ಟೇನಿ. ಆದ್ದರಿಂದ 24 ಜನ ನನ್ನ ಗುರುಗಳು. ಈ 24 ಜನರಿಂದ ನಾನು ತತ್ವಜ್ಞಾನವನ್ನು ತಿಳ್ಕೊಂಡು 25ನೇ ದಿನದಲ್ಲ ಬ್ರಹ್ಮ ಸ್ವರೂಪ ಅದೇ ನಾನಾಗಿನಿ ಅಂತ ಹೇಳ್ತಾರೆ. ಇದು ಗುರುಗಳ ಲಕ್ಷಣ. ಇದರಿಂದ ನಮಗೇನಾಗ್ತದಪ್ಪ ಅಂತಂದ್ರೆ, ಇವುಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ಯಾವುದು ಇಷ್ಟು ಗುಣಗಳನ್ನ ಈಗೇನು ದತ್ತಾತ್ರೇಯ ಹೇಳವ್ರದಲ್ಲ, ಈ ಗುಣ ಇಲ್ಲಿ ಯಾರು ದೊಡ್ಡ ಸಂಸ್ಕೃತ ಪಾಠ ವಿದ್ಯಾಪೀಠದಿಂದ ಅಧ್ಯಯನ ಮಾಡಿ ಸ್ನಾತಕೋತ್ತರ ಪದವಿಯನ್ನು ಪಡೆದು MA PhD ಮಾಡಿದಂತವ್ರು ಒಬ್ಬರು ಇಲ್ಲ. ದತ್ತಾತ್ರೇಯರ ಗುರುಗಳ ಸಂಖ್ಯೆ ಒಳಗ ಎಲ್ಲ ಸಾಮಾನ್ಯರಲ್ಲಿರ್ತಕ್ಕಂಥ ವಿಶೇಷ ಗುಣವನ್ನು ಅವ್ರು ಸ್ವೀಕಾರ ಮಾಡ್ಯಾರ ದತ್ತಾತ್ರೇಯರು. ಈಗ ಒಂದೇದು ನೋಡ್ರಿ, ನಿಮ್ಗೆ ಗೊತ್ತಾಗುತ್ತ. ಈ ಪರಮಾರ್ಥ ಸಾಧನೆಯೊಳಗ ಶಾಂತಿ ಅನ್ನೋದು ಬಹಳ ಮುಖ್ಯ. ಶಾಂತಿ ಇಲ್ಲಾಗಿತ್ತಂತಂದ್ರೆ ಅವನ ಪರಮಾರ್ಥ ಸಾಧನ ಸಾಧ್ಯ ಇಲ್ಲ. ಇಲ್ರಿ, ಈ ಶಾಂತಿ ಅವಶ್ಯ. ಆದ್ದರಿಂದ ದತ್ತಾತ್ರೇಯ ನಾನು ಆ ಶಾಂತಿಗಾಗಿ ಶಾಂತಿ ಅನ್ನೋದನ್ನ ಕಲಿಬೇಕು. ಅದನ್ನ ನಾವು ಕಲ್ತಿದ್ದದ್ರಿಂದ ಈ ಭೂಮಿಯಿಂದ. ಈ ಭೂಮಿಯೊಳಗ 3 ಭಾಗ ಮಾಡ್ತಾರ ಅವ್ರು. ಈ ವಿಶಾಲವಾದಂತ ಭೂಮಿ, ಈ ಭೂಮಿಯಲ್ಲೇ 3 ಅವು ಯಾವುವು ಅಂತಂದ್ರೆ, ಒಂದು ಪರ್ವತಗಳು, 2ನೇದು ಈ ಭೂಮಿ ಮೇಲಿರ್ತಕ್ಕಂಥ ವೃಕ್ಷ, 3ನೇದು ಸ್ವತಃ ಭೂಮಿ. ಈ 3 ನನಗ ಗುರುಗಳು ಹೇಳೋದು. ಅವ್ರಿಗೆಷ್ಟೇ ಸರಿಯಾಗಿ ತಿಳ್ಕೊಂಡ್ರ ಇವು ನಮಗ ಗುರುವಾಗಿ ಸದ್ಯ ಮಾರ್ಗದರ್ಶನ ಮಾಡ್ತಾವ. ಹೇಗೆ ಅನ್ನೋದನ್ನ ಈ ಮೊದಲನೇದು ಪರಮಾರ್ಥದಲ್ಲಿ 3 ಶಬ್ದಗಳು ಬಹಳ ಇಂಪಾರ್ಟೆಂಟ್ ಅದಾವ. ಒಂದು ಶಾಂತಿ, 2ನೇದು ದಾಂತಿ, 3ನೇದು ಶಾಂತಿ ಅಂತೇಳಿ ಬಹಳ ಚಂದ ಪದಗಳದಾವ. ಇದನ್ನ ಮರಾಠಿ ಭಾಷೆಯೊಳಗೆ ಬಹಳ ಚಂದ ಬರ್ತಾರ. ಶಾಂತಿ ಅಂತ ಎದಕ್ಕಂತಪ್ಪ ಅಂತಂದ್ರೆ, ಅಂತರ ನಿಗ್ರಹೋ ತೇ ಶಾಂತಿ. ಅಂತರ ನಿಗ್ರಹೋ ಶಾಂತಿ. ನನ್ನ ಅಂತಃಕರಣ ಅದು ಸ್ಥಿರ ಆಗಿತ್ತಂತಂದ್ರ ಅದು ಶಾಂತಿ. ಬಾಹ್ಯೇಂದ್ರಿಯ ನಿಗ್ರಹೋ ತೇ ದಾಂತಿ. ಅಂದ್ರ ಎಲ್ಲಾ ಇಂದ್ರಿಯಗಳನ್ನ ನಾನು ನಿಗ್ರಹಿಸಿದ್ದೆ ಅಂತಂದ್ರ ಅದಕ್ಕ ದಾಂತಿ ಅಂತ ಕರೀತಾರ. ಉಭಯ ಸಹಿಷ್ಣುತಾತೆ ಶಾಂತಿ ಅಂತ. ಉಭಯ ಸಹಿಷ್ಣುತಾ ಶಾಂತಿ ಗುರು ಕೇಲಿ. ಮರಾಠಿ ಭಾಷೆಯೊಳಗದ ಇದು, ಏಕನಾಥರು ಬರೆದದ್ದು. ಈ ಶಾಂತಿಗಾಗಿ ಭೂಮಿಯನ್ನ ನಾನು ಗುರುವನ್ನಾಗಿ ಸ್ವೀಕಾರ ಮಾಡೀನಿ. ಹಾಗಂತ ಕೇಳಿದ್ರ ಈ ಭೂಮಿ ಹೆಂಗದ ನೋಡ್ರಿ. ಈ ಭೂಮಿಗೆ ಅನೇಕ ಮಂದಿ ಇಲ್ಲಿರ್ತಕ್ಕಂಥವ್ರೆಲ್ಲರೂ, ನಾನು ನೀವು ಎಲ್ಲರೂ ಏನಂತೇಳಿ ಈ ಭೂಮಿ ಇದು ನಂದು ಅಂತೇಳಿ ಈ ಭೂಮಿಗೆ ತೆಕ್ಕೆ ಬಿದ್ದೀವಿ ನಾವೆಲ್ಲರೂ. ಹೌದಿಲ್ರಿ?
ಮತ್ತ ನಮ್ಮ ವೃತ್ತಿ ಅಂತೇನೆ ಈ ಭೂಮಿಯನ್ನ ನಮ್ಮ ವ್ಯವಹಾರಕ್ಕಾಗಿ ಅದನ್ನ ತುಂಡು ತುಂಡು ಮಾಡಿವಿ. ಈಗ ನಮ್ದು ಹೊಲ ಅದಪ್ಪ, ಈ ಹೊಲದಲ್ಲಿ ನಮ್ಮ ಅಂತಂಬ್ರದಾರ ನಾವಿದ್ದೀವಿ. ಭೂಮಿ ಒಂದ, ಆದ್ರೆ ಇಲ್ಲಿಂದ ಇಷ್ಟು ಇದು ನಂದು, ಇಲ್ಲಿಂದ ಇಷ್ಟು ಇದು ನಂದು ಅಂತ ನಾವೇ ಈ ಭೂಮಿಯನ್ನು ಏನ್ ಮಾಡೀವಿ, ಈಗ ಅದನ್ನ ಭಾಗ ಭಾಗ ಮಾಡೀವಿ. ಹೌದಿಲ್ರಿ? ಈ ಭೂಮಿದ ಮಹಿಮಾ ನೋಡ್ರಿ ಹೆಂಗದ ಅಂತಂದ್ರ, ಆ ಜೀವಿಗಳೇನದಲ್ಲ, ಈಗ ನಾವೆಲ್ಲರೂ ಇದ್ದೇವಲ್ಲ, ಈ ಭೂಮಿಯನ್ನ ತಮ್ಮ ಉದ್ಯೋಗಕ್ಕಾಗಿ ಅದನ್ನ ಬೇರೆ ಬೇರೆ ಮಾಡ್ಕೊಂಡ್ರು ಅಖಂಡವಾಗಿ ಉಳಿದು, ಭೂಮಿ ಖಂಡ ಆಗಿಲ್ಲ, ಅಖಂಡವಾಗಿ ಉಳಿದು ಇವರೆಲ್ಲರಿಗೂ ಭಿನ್ನ ಭಿನ್ನವಾಗಿ ಮಾಡ್ತದ ಅವ್ರವ್ರ ಮನೋವೃತ್ತಿಗೆ ತಕ್ಕಂತೆ. ಹೌದಿಲ್ರಿ? ನಾನು ಈ ಭೂಮಿ ಪಾಲು ಇಲ್ಲಿಂದ ಇಲ್ಲಿವರೆಗೆ ನಂದು ಅಂತ ನಾನು ಅಂತೀನಿ, ಇಲ್ಲಿಂದ ಇಲ್ಲಿವರೆಗೆ ನಮ್ ಕಾಕಂದ ಅಂತ ಅಂತೇವಿ, ಅದಕ್ಕಿಂತ ಆಚೆ ಅಂತ ಹೇಳ್ತೇವಿ. ಮಾಡಿದವ್ರು ಯಾರು? ನಾವು. ಭಾಗ ಮಾಡಿದವ್ರು ನಾವು. ಭೂಮಿ ಹೆಂಗದ? ಅಖಂಡದ. ಹೌದಿಲ್ರಿ? ಹಂಗ ದತ್ತಾತ್ರೇಯ ಹೇಳ್ತಾರ, ಈ ದೇಹದ ಗತಿ ಪ್ರಾರಬ್ಧ ಅನುಸಾರವಾಗಿ ಮತ್ತೆ ಈ ದೇಹದ ಕರ್ಮ ಭಿನ್ನ ಭಿನ್ನವಾಗಿ ಕಂಡ್ರು ಯೋಗಿಯಾದ ಒಂದು ಸ್ಥಿತಿಯಾಗಿರ್ಬೇಕು. ಇದು ನನ್ನ ಭೂಮಿಯಿಂದ ಕಲ್ತೀವಿ. ಹೌದಿಲ್ರಿ? ಚಂದಿಲ್ಲ ಇದು ಮಾತು? ಅಖಂಡ ಭೂಮಿ ಹೆಂಗ್ ಬಂದದ, ನಾವೆಲ್ಲ ಅದನ್ನ ಪಾಲು ಮಾಡಿದ್ರು ಕೂಡ ಅದು ನಾವು ಪಾಲು ಮಾಡೇವಂತ ಅದೇನು ಭಿನ್ನ ಆಗಿಲ್ಲ. ಭೂಮಿ ಅಖಂಡ ಒಂದೇ ಅದು. ಮತ್ತೆಲ್ಲರಿಗೂ ಇವಂಗ್ ಚಲೋ ಇವಂಗ್ ಕೆಟ್ಟ ಹಿಂಗೇನ್ ಮಾಡಿಲ್ಲ, ಎಲ್ಲರಿಗೂ ಸಮಾನವಾಗಿ ಅದ. ಅಖಂಡವಾಗಿ ಉಳಿದು ಭಿನ್ನ ಭಿನ್ನ ಪದಾರ್ಥದಲ್ಲಿಯೂ ಏಕತ್ವವನ್ನು ತೋರಿಸ್ತದ ಭೂಮಿ. ನಾನು ಇದರಿಂದ ಕಲ್ತೀನಿ ಅಂತಾರ ಅವರು. ಸ್ವಲ್ಪ ಕಠಿಣ ಆಗ್ತಿರ್ಬೇಕು ಅರ್ಥ ಮಾಡ್ಕೊಳಕ, ಆದ್ರೂ ಅರ್ಥ ಮಾಡ್ಕೊರಿ. ಇನ್ನೊಂದು ಏನಪ್ಪಾ ಅಂತಂದ್ರ, ಒಬ್ಬ ಭಾವಿಕ ಮನುಷ್ಯ ಅದ ಅಂತ ಇಟ್ಕೋರಿ. ಅವ ಬೆಳಿಗ್ಗೆ ಎದ್ದು ಏನ್ ಮಾಡ್ತಾನ? ಭೂಮಿಗೆ ವಂದನ ಮಾಡ್ತಾನ. ಹೌದಿಲ್ರಿ? ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂದಿರೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶ ಕ್ಷಮಸ್ವಮೇ ಅಂತ ಒಬ್ಬ ಆಸ್ತಿಕ ಮನುಷ್ಯ ಭೂಮಿ ಮೇಲೆ ಕಾಲಿಡ್ಬೇಕಾದ್ರ ನಮಸ್ಕಾರ ಮಾಡ್ತಾನ. ಅದ ಇನ್ನೊಬ್ಬ ಭೂಮಿ ಮೇಲೆ ತುಳಿದಾಡ್ತಾನ. ಹೌದಿಲ್ರಿ? ಕೆಲವರು ಭೂಮಿಯನ್ನ ಪೂಜಿಸಿದ್ರ, ಇನ್ನು ಕೆಲವರು ಇದ ಭೂಮಿ ಮೇಲೆ ಮಲಮೂತ್ರಗಳ ವಿಸರ್ಜನೆಯನ್ನು ಮಾಡ್ತೇವೆ. ಕೆಲವರು ಈ ಭೂಮಿಯನ್ನ ಕಾಪಾಡಿದ್ರ, ಇನ್ನು ಕೆಲವರು ಈ ಭೂಮಿಯನ್ನ ನಾಶ ಮಾಡ್ತೇವೆ. ಹೌದಿಲ್ರಿ? ಇದರಿಂದ ಈ ಭೂಮಿ ಹರ್ಷನೂ ಪಟ್ಟಿಲ್ಲ. ಅವ ನಮಸ್ಕಾರ ಮಾಡ್ತಾನಂತ ಭೂಮಿ ಹರ್ಷ ಪಟ್ಟದೇನ್ರಿ? ಅಥವಾ ವಿಪರೀತ ರಸಗೊಬ್ಬರಗಳನ್ನ ಬಳಸಿ, ಕೆಮಿಕಲ್ಗಳನ್ನ ಬಳಸಿ ಭೂಮಿಯನ್ನ ಹಾಳು ಮಾಡ್ತಾನಂತೇಳಿ ಇವನ ಮೇಲೆ ಏನ ವಿಷಾದ ಆಗಿದೆ ಏನದು ಭೂಮಿ? ಇಬ್ಬರೂನು ಕ್ಷಮಿಸ್ತದ. ಹೌದಿಲ್ರಿ? ಅದಕ್ಕೆ ಕ್ಷಮಾಧರಿತ್ರಿ ಅಂತ ಕರೀತಾರ. ಭೂಮಿ ಹೆಂಗದಪ್ಪ ಅಂತಂದ್ರ ಅದು ಕ್ಷಮಾಶೀಲ. ಇದನ್ನ ನಾನು ಕಲ್ತೀನಿ. ಈ ಭೂಮಿ, ಈ ಎಲ್ಲಾ ಪ್ರಾಣಿಗಳು ಹುಟ್ಟಿರೋದು ಭೂಮಿಯಿಂದನ. ಅವರು ಈ ಭೂಮಿಯನ್ನ ಪೂಜಿಸಲಿ ಅಥವಾ ಪೀಡಿಸಲಿ, ಆದ್ರೆ ಭೂಮಿ ಮಾತ್ರ ಅವರನ್ನ ದ್ವಂದ್ವ ಭಾವದಿಂದ ನೋಡಂಗಿಲ್ಲ. ಅವ್ರಿಗೆ ಏನು ಬೇಕು ಅದನ್ನ ಕೊಡ್ತದರಿ. ಇದನ್ನ ನಾನು ಈ ಭೂಮಿಯಿಂದ ಕಲ್ತೀನಿ ಅಂತಾರವ್ರು. ಕೆಲವು ಮಂದಿ ಭೂಮಿಗೆ ಅಗ್ನಿಯನ್ನು ಹೊತ್ತಿ ಶಕ್ಕಿನ ಸುಡ್ತಾರ. ಹೌದಿಲ್ರಿ? ಇನ್ನು ಕೆಲವು ಮಂದಿ ನೇಗಿಲ ಹೊಡೆದು ಭೂಮಿಯನ್ನ 2 ಭಾಗ ಮಾಡ್ತಾರ. ಭೂಮಿ ಮ್ಯಾಗ ಕಾಲಿನಿಂದ ತುಳಿದಾಡ್ತಾರ. ಪ್ರಾಣಿಗಳು ಕೆಲವೊಂದು ಮಾಡಿದ್ರು ಭೂಮಿ ಇವರೆಲ್ಲಾ ಅಪರಾಧಗಳನ್ನ ತನ್ನ ಮನಸ್ಸಿಗೂ ತರಂಗಿಲ್ಲ. ಹೌದಿಲ್ರಿ? ಪ್ರತಿಯಾಗಿ ಏನ್ ಮಾಡ್ತದಪ್ಪ ಅಂತಂದ್ರ, ಎಲ್ಲಾ ಪ್ರಾಣಿಗಳಲ್ಲಿ ಪ್ರಸನ್ನ ಚಿತ್ತಳಾಗಿ ಅವರಿಗೆ ಒಂದು ಕಾಳು ಹಾಕಿದ್ರ 1000 ಕಾಳು ಕೊಡ್ತಾರಲ್ಲ. ಹೌದಿಲ್ರಿ?
ಈ ಧಾನ್ಯ ಎಲ್ಲ ಬೆಳೆಸಿಕೊಟ್ಟು ಈ ಪ್ರಾಣಿಗಳಿಗೆ ತೃಪ್ತಿ ಮಾಡ್ತಾಳಲ್ಲ, ಇದನ್ನು ನಾನು ಎಲ್ಲಿಂದ ಕಲ್ತೀನಿ? ಭೂಮಿಯಿಂದ ಕಲ್ತೀನಿ. ಇದು ಕೇವಲ ದತ್ತಾತ್ರೇಯರಿಗೆ ಮಾತ್ರ ಸಂಬಂಧ ಪಡ್ತಪ್ಪ, ನಮಗ್ ಬರಂಗಿಲ್ಲ. ನಾವು ಹಿಂಗ್ ಸ್ವೀಕಾರ ಮಾಡಿದ್ರೆ ಇವತ್ತ ಗುರು ಭೂಮಿ, ಹೌದಲ್ರಿ? ಭೂಮಿಯನ್ನ ನೋಡಿದ ತಕ್ಷಣ ನಮಗ್ ಶಾಂತಿ ನೆನಪಾಗಬೇಕು. ಭೂಮಿಯನ್ನ ನೋಡಿದ ತಕ್ಷಣ ಅಖಂಡತೆಯ ನೆನಪಾಗಬೇಕು. ಭೂಮಿಯನ್ನ ನೋಡಿದ ತಕ್ಷಣ ನಮಗ್ ಕ್ಷಮಾ ನೆನಪಾಗಬೇಕು. ಇದನ್ನ ಕಲಿಬಹುದಲ್ಲ? ಈ ಗುಣಗಳನ್ನ ನಾವು ಭೂಮಿಯಿಂದ ಕಲ್ತ್ರ ಈ ಭೂಮಿ ನನಗೆ ಗುರು ಆಗಂಗಿಲ್ಲೇನು? ಇದಕ್ಕೇನ ಲಿಂಗಾಯತರು ಬೇಕು, ಇದಕ್ಕೇನ ವೈಷ್ಣವರು ಬೇಕು, ಇದಕ್ಕೇನ ಬ್ರಾಹ್ಮಣರು ಬೇಕು, ಇದಕ್ಕೆ ಯಾರು ಬೇಕ್ರಿ? ಎಲ್ಲರಿಗೂ ಗುರು ಆಗಬಹುದಿಲ್ರಿ ಭೂಮಿ? ಆಗ್ತದನೋ ಇಲ್ಲೋ ವಿಚಾರ ಮಾಡ್ರಿ. ದತ್ತಾತ್ರೇಯರು ಕಲ್ತಿದ್ದು, ಅವ್ರು ಸಿದ್ಧ ಸ್ಥಿತಿಯನ್ನು ಹೊಂದಿದ್ದು ಇಂಥ ಲಕ್ಷಣಗಳಿಂದ. ಇದು ಒಂದನೇದು. ಈ ಭೂಮಿಯೊಳಗ ಎರಡನೇದು ಏನಪ್ಪಾ ಹೇಳಿದ್ರೆ ಅವರು, ಒಂದು ಭೂಮಿ ಸ್ವತಃ, ಭೂಮಿಯಲ್ಲೇ ಪರ್ವತಗಳಿದ್ದಾವ, ಹೌದಿಲ್ರಿ? ಆ ಪರ್ವತಗಳಿಂದನೂ ಕೂಡ ನಾನು ಕಲ್ತೀನಿ. ಏನ್ ಕಲ್ತೀನಿ ಅಂತ ಕೇಳಿದ್ರ, ಪರ್ವತ ಸರ್ವ ರತ್ನ ಎಲ್ಲವನ್ನ ತನ್ನಲ್ಲೇ ಸಂಗ್ರಹ ಮಾಡಿಟ್ಕೊಂಡದ. ಅಷ್ಟೇ ಅಲ್ಲದೆ ಅಲ್ಲಿ ಹುಲ್ಲ ಮೇವ ಎಲ್ಲ ಕೊಡ್ತದ. ಅದು ಪರ್ವತ ಪರೋಪಕಾರಿ. ಅದಕ್ಕಂತನ ಕೃಷ್ಣ ಏನ್ ಹೇಳ್ತಾನೆ ಗೊತ್ತನ್ರಿ? ಶ್ರೀಮದ್ ಭಾಗವತದಲ್ಲಿ ಒಂದು ಕತೆ ಬರುತ್ತ, ಬಹಳ ಅದ್ಭುತ ಕತೆ ಅದು. ಎಲ್ಲರೂ ಇಂದ್ರದೇವನನ್ನ ಪೂಜಿಸ್ತಿದ್ರಂತ ಆಗಿನ ಕಾಲಕ್ಕ. ಎಲ್ಲರೂ ಯಜ್ಞಗಳನ್ನ ಮಾಡ್ತಿದ್ರು. ಇಂದ್ರಾಯ ಸ್ವಾಹ, ಇಂದ್ರಾಯ ಇದಂ ನಮಃ ಅಂತ ಹೇಳ್ತಿದ್ರು. ಎಲ್ಲರೂ ಇಂದ್ರನಿಗೆ ಸ್ವಾಹಾಕಾರ. ಕೃಷ್ಣ ಹೇಳಿದಂತ, ಅಲ್ಲಪ್ಪ ಇಂದ್ರ ನೀವ್ ಯಾಕೆ ಪೂಜೆ ಮಾಡ್ತೀರಿ? ಅವ ನಮಗೇನು ಕೊಟ್ಟನ? ನಮಗೂ ಕೊಟ್ಟವ್ರು ಯಾರು? ಪರ್ವತ, ಹೌದಿಲ್ರಿ? ನಾವು ಗೋಪಾಲಕರು ಅಂದ್ರ ಪಶುಗಳನ್ನ ನಂಬಿ ಬದುಕಿದವರು, ಗೋವುಗಳನ್ನ ಪಾಲನ ಮಾಡೋರು, ದನಕರಗಳಿಂದ ನಮ್ಮ ಜೀವನ ನಡೆಯೋದು. ನಮಗ್ ಮೇವ, ನಮಗ ಆಶ್ರಯ, ನಮ್ಮ ಜೀವನಕ್ಕೆ ಕೊಟ್ಟಿದ್ ಯಾವುದಪ್ಪ ಅಂತಂದ್ರೆ ಪರ್ವತ. ಕೃಷ್ಣ ಹೇಳಿದ ಪರ್ವತ ಪೂಜೆ ಮಾಡ್ಬೇಕು. ಖರೆ ಲೆಕ್ಕಲೆ ಯಾರನ್ನ ಪೂಜಿಸ್ಬೇಕು? ನಮಗ್ ಯಾವುದು ಕೊಡಾಕತೈತಲ್ಲ ಅದು ನಮಗ ದೇವ್ರು, ಇಂದ್ರ ದೇವ್ರಲ್ಲ ಅಂದಂತ ಕೃಷ್ಣ. ದೊಡ್ಡ ಕ್ರಾಂತಿ ಇದು. ಅವಾಗ ಎಲ್ಲರೂ ಕೃಷ್ಣನ ಮಾತನ್ನ ಒಪ್ಪಿ ಗಿರಿರಾಜ್ ಪರ್ವತವನ್ನ ಪೂಜೆ ಮಾಡಿದ್ರಿ. ಇದು ಇಂದ್ರನಿಗೆ ಸಹನ ಆಗ್ಲಿಲ್ಲಂತ. ಅವ ಧಾರಾಕಾರ ಮಳಿ ಕೇಳಿದತರಿ, ಕತಿ ಹೇಳ್ತಾರ. ಅದೇ ಅವಾಗ ಅವನಿಗೆ ಏನ್ ಕರೀತಾರ, ಅವನಿಗೆ ಗಿರಿಧರ ಅಂತ ಹೆಸರು ಬಂದದ. ಆ ಪರ್ವತವೇ ಅವಳನ್ನ ರಕ್ಷಣೆ ಮಾಡಿದ್ರಿ. ಇಲ್ಲಿ ಹೇಳ್ತಾರ, ಆ ಪರ್ವತ ನನಗ ಗುರು ಅದ. ಯಾಕೆ ಗುರು ಅಂತಂತಂದ್ರೆ, ಆ ಪರ್ವತ ತನ್ನ ಇಡೀ ಜೀವನೆಲ್ಲ ಪರೋಪಕಾರಕ್ಕಾಗಿ ಇರ್ತದ. ಆ ಪರ್ವತ ಅದು ಯಾರಿಗೂ ಬಾ ಅಂತ ಕರೆಯಂಗಿಲ್ಲ. ಕರೆದೋದೇನ ಯಾರಿಗಿರಿ? ಪರ್ವತ ಬಾ ಅಂತ ಕರೆಯಂಗಿಲ್ಲ, ಬರಬೇಡ ಅಂತನೂ ಅನ್ನಂಗಿಲ್ಲ, ಹೌದಿಲ್ರಿ? ಬಂದವರಿಗೆ ಹೋಗು ಅಂತನೂ ಅನ್ನಂಗಿಲ್ಲ. ಯಾರ್ಯಾರ ಇಚ್ಛಾ ಆಯ್ತಲ್ಲ ಅವ್ರಿಗೆ ಏನೇನು ಬೇಕು ಅದೆಲ್ಲವನ್ನ ಕೊಟ್ಟೇದ ಪರ್ವತ, ಹೌದಿಲ್ರಿ? ಎಲ್ಲವನ್ನ ಕೊಟ್ಟ ಕಾಪಾಡ್ತದ. ಇಲ್ಲೊಂದು ಮಹತ್ವದ ಮಾತು ಹೇಳ್ಯಾರ ಮಹಾತ್ಮರು, ಬಹಳ ಚಂದ ಮಾತದರಿ. ಇದನ್ನ ಯಾವಾಗ ನೆನಪಿಟ್ಕೋಬೇಕ್ರಿ? ಏನಂತಾರಂತಂದ್ರ, ದಾತ ಇರ್ತಾರಲ್ಲ, ದಾತ ಅಂತಂದ್ರ ಕೊಡುವವ. ಕೊಡವ ಹೇಗಿರ್ಬೇಕು ಅಂತಂದ್ರೆ ಬಹಳ ಚಂದ ಮಾತದ. ಇಲ್ಲಿ ಹೇಳ್ತಾರ್ರಿ, ಜವ ಜವ ಉಲ್ಲಾಸೆ ದಾತ ದೇತು, ತವ ತವ ಪುರವಿ ಜಗನ್ನಾಥು, ವಿಕಲ್ಪ ನ ಧರಿತಾ ಮನ ಆಂತು, ದೇವಾ ಅಚ್ಯುತು ನಿವಾರ್ಯ, ಸತ್ಯ ಅಚ್ಯುತ ದಾತ, ಹೇ ನ ಮನೇಚಿ ತತ್ವತ, ಯಾಲಾಗಿ ದರಿದ್ರತ,
ವಿಕಲ್ಪವಂತಾಲಾಗಲಿ ಅಂತ ಇದು ಮರಾಠಿ ಮೂವಿ ಅದ. ಏನ್ ಹೇಳ್ಯಾರ ಗೊತ್ತೇನ ಅವರು ಏಕನಾಥರು ಬಾಳ ಚಂದ ಮಾತಾಡ್ಯಾರ. ದಾತ ಅಂದ್ರೆ ಕೊಡುವವ ಯಾವುದನ್ನ ಸಂತೋಷದಿಂದ ಕೊಡಾಕ್ ಪ್ರಾರಂಭ ಮಾಡ್ತಾನಲ್ಲ, ಭಗವಂತ ಅವನಿಗೆ ಅದನ್ನು ಪೂರೈಸ್ತಾನಂತ. ಇದು ನಿಯಮ ಅದರಿ. ಇದು ನಾವು ಕೊಡೋದ್ ಕಲಿಬೇಕ್ರಿ. ನೀವ್ ಏನೇನ ಕೊಡ್ತೇರಿ ಅದನ್ನ ನಿಮಗ ಭಗವಂತ ಒಪ್ಪಿಸ್ತಾನ. ಒಂದ್ ವೇಳೆ ಇಲ್ಲಿ ಬಟನ್ ಯಾಕದಪ್ಪ ಅಂತಂದ್ರೆ ಅವ್ರು ಹೇಳ್ಯಾರ ಏಕನಾಥರು, ಬಹಳ ಚಂದ ಮಾತದ. ನಿಜವಾದ ದಾತ ಯಾರಪ್ಪ ಅಂತಂದ್ರೆ ಭಗವಂತ. ನಿಜವಾದ ದಾತ ಯಾರು? ಭಗವಂತನೇ ಕೊಡ್ತಾನ. ಈ ಸತ್ಯ ಜೀವರಾಶಿಗಳಿಗೆ ಗೊತ್ತಿಲ್ಲ, ಆದ್ದರಿಂದ ಇವ್ರು ದರಿದ್ರದಾರ ಅಂತ ಹೇಳ್ತಾರ್ರಿ. ನಮಗ್ ಬಡತನ ಯಾಕೆ ಬಂದದಪ್ಪ? ಬಡತನಕ್ಕೆ ಕಾರಣ ಏನು ಅಂತಂದ್ರೆ ನಾವು ಕೊಡೋದು ಕಲ್ತಿಲ್ಲ, ಅದಕ್ಕೆ ನಮಗ್ ಬಡತನ ಅದ. ನೀವು ಕೊಡೋದು ಕಲೀರಿ, ಹೆಂಗ ಕೊಡಾಕ್ ಪ್ರಾರಂಭ ಮಾಡ್ತೀರಿ ಹಂಗಂಗ ದಾತ, ನಿಜವಾದ ದಾತ ಪರಮಾತ್ಮ ನಿಮಗ್ ಕೊಡ್ತಾನ ಅಂತ ಇಲ್ಲಿ ಹೇಳ್ಯಾರ ಅವ್ರು. ಇದನ್ನ ನಾನು ಎದರಿಂದ ಕಲ್ತೀನಿ? ಪರ್ವತದಿಂದ ಕಲ್ತೀನಿ ಅಂತ ದತ್ತಾತ್ರೇಯ ಹೇಳ್ತಾರ. ಆ ಪರ್ವತ ಬಂದವರಿಗೆ ಕೊಡ್ತದ. ಹೀಗಾಗಿ ಭಗವಂತ ಆ ಪರ್ವತಕ್ಕೆ ಕೊಟ್ಟಾನ. ಅರ್ಥ ಆಯ್ತಿಲ್ರಿ? ಈ ಗುಣವನ್ನ ನಾನು ಎಲ್ಲಿಂದ ಕಲ್ತೀನಿ? ಪರ್ವತದಂತೆ ಕಲ್ತೀನಿ. ಅದಕ್ಕೆ ಅವ್ರು ಹೇಳ್ತಾರ ದತ್ತಾತ್ರೇಯರು, ಸಾಧಕಾದಮ ಪರ್ವತದಂತೆ ಉದಾರಿಯಾಗಿರ್ಬೇಕು. ಆ ಪರ್ವತ ಹೇಗದ ನೋಡ್ರಿ, ಹಂಗಿರ್ಬೇಕು. ಕಾಯ ವಾಚ ಮನಸ ಯಾವಾಗಲೂ ಕೊಡ್ತಾ ಇರಬೇಕು. ಶರೀರದಿಂದ ಕೊಡಬೇಕು, ವಾಣಿಯಿಂದ ಕೊಡಬೇಕು, ಮನಸ್ಸಿನಿಂದ ಕೊಡಬೇಕು, ಸರ್ವ ಕಾಲಕ್ಕೂ ಪ್ರಸನ್ನನಾಗಿರ್ಬೇಕು. ಕೊಟ್ಟ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆ ಎನ್ನದಿರಾ ಲಿಂಗಕ್ಕೆ, ಮಾಡಿದೆ ಎನ್ನದಿರಾ ಜಂಗಮನಿಗೆ ಅಂತ ಹೇಳಲ್ಲ ಶರಣರು. ಆ ಪರ್ವತ ಕೊಡ್ತದ, ಕೊಟ್ಕೊಂತ ಪ್ರಸನ್ನ ಇರ್ತದರಿ ಅದು. ಹೌದಿಲ್ರಿ? ಇದನ್ನ ನಾನು ಎದರಿಂದ ಕಲ್ತೀನಿ? ಪರ್ವತದಿಂದ ಕಲ್ತೀನಿ. ಇದು ಭೂಮಿ ಗುರು ಆಯ್ತಂತಂದ್ರ ಮೂರನೇದು ವೃಕ್ಷದಿಂದ ಕಲ್ತೀನಿ. ವೃಕ್ಷ ಹೇಗಿರುತ್ತೆ ಗೊತ್ತೇನ್ರಿ? ನೀರ್ ಹಾಕಿದವಂಗೂ ಕೊಡ್ತದ, ಕೊಡಲಿ ಪೆಟ್ಟಿಟ್ಟವಂಗೂ ಕೊಡ್ತದ. ಏನೇನು ಕೊಡ್ತದಪ್ಪ ಅಂತಂದ್ರೆ ವೃಕ್ಷ ತನ್ನ ಬೇರನ್ನ ಮೊದಲು ಮಾಡ್ಕೊಂಡು ಬೇರನ್ನ ಕೊಟ್ಟ್ಯದ, ತೊಗಟಿಯನ್ನ ಕೊಟ್ಟ್ಯದ. ಹೌದಿಲ್ರಿ? ತನ್ನ ರೆಂಬೆ ಕೊಂಬೆಗಳನ್ನು ಕೊಟ್ಟ್ಯದ, ಎಲಿ ಹೂವ ಎಲ್ಲವನ್ನ ಕೊಟ್ಟಿದ್ರಿ. ಇದನ್ನ ನಾನು ವೃಕ್ಷದಿಂದ ಕಲ್ತೀನಿ ಅಂತಾರ. ಗುರು ಅಲ್ಲೇನ್ರಿ ಇವು? ಹೌದಂತೀರಿ ಇಲ್ಲಂತೀರಿ? ದತ್ತಾತ್ರೇಯರ ಮೊದಲ ಗುರು ಇದು. ಯಾವುದು? ಭೂಮಿ. ಭೂಮಿಯ ಮೇಲಿನ ಪರ್ವತ, ಭೂಮಿಯ ಮೇಲಿನ ವೃಕ್ಷ ಸಂಕುಲ. ನೆನಪಿರ್ತದಲ್ರಿ? ಇದು ಒಂದನೇ ಗುರು. ಇದಕ್ಕೆ ಯಾವ ಜಾತಿ ಅವಶ್ಯಕತೆ ಇಲ್ಲ, ಇದಕ್ಕೆ ಯಾವ ವ್ಯಕ್ತಿ ಅವಶ್ಯಕತೆ ಇಲ್ಲ, ಇದಕ್ಕೆ ಏನು ಬೇಕಾಗಿಲ್ಲ. ಕಣ್ ತೆರೆದು ನೋಡ್ಬೇಕಷ್ಟ, ವಸ್ತು ಗುರು ಆಗ್ತಾವ್ರಿ. ನಾಳೆಯಿಂದ ನಾವು ಭೂಮಿಯನ್ನ ನೋಡಿದಾಗ ಗುರುವಿನ ಸ್ಮರಣ ಆಗ್ಬೇಕು. ಕಣ್ ತೆರೆದ್ರೆ ಭೂಮಿ ಮ್ಯಾಗ ಅದೇವಲ್ಲ, ನಾವು ಪಾದ ಇಡಬೇಕಾದ್ರೆ ನೆನಪಿಟ್ಕೋಬೇಕು, ಭೂಮಿ ನಾ ಪಾದಲ ತುಳಿದ್ರು ನನ್ನನ್ನು ಸಂರಕ್ಷಣೆ ಮಾಡ್ತದಲ್ಲಪ್ಪ. ಮಲಮೂತ್ರ ವಿಸರ್ಜನೆ ಮಾಡಿದ್ರು ನನ್ನ ಕಡೆ ಇದು ಕೆಟ್ಟದ್ದನ್ನ ಮಾಡಂಗಿಲ್ಲ, ನನ್ನ ಏಳ್ಗೆಯನ್ನ ಬಯಸ್ತದಲ್ಲ. ನಾನು ರೆಂಟೆ ಹೊಡೆದ ಈ ಭೂಮಿಯನ್ನ ಹೋಳ ಮಾಡಿದ್ರು ನನ್ನ ಮ್ಯಾಗ ಸಿಟ್ಟು ಮಾಡ್ಕೊಳಂಗಿಲ್ಲ. ಮೇಲಾಗಿ ನನಗ ಬಹಳಷ್ಟ ಫಲಗಳನ್ನ ಕೊಡ್ತದೆ ಇದು. ಹೌದಲ್ರಿ? ಇದು ಮೊದಲನೇ ಗುರು. ಪರ್ವತ ಕುಡಾಕ ಗುರು, ವೃಕ್ಷ ಕುಡಾಕ ಗುರು. ಈ ಭೂಮಿ, ಪರ್ವತ, ವೃಕ್ಷ ಇದು ದತ್ತಾತ್ರೇಯರ ಮೊದಲ ಗುರು. ಎರಡನೇ ಗುರು ವಾಯು ಬಗ್ಗೆ ಹೇಳ್ತಾರ. 24 ಗುರುಗಳ ಬಗ್ಗೆ ಹೇಳೋದರಿ. ಸಂಕ್ಷಿಪ್ತವಾಗಿ ನೋಡ್ಕೋತ ಹೋಗುನು. ನಾಳೆಯಿಂದ ಮತ್ತು ಪುನಃ ವಾಯು, ಆಕಾಶ, ಅಗ್ನಿ, ಜಲ, ಸೂರ್ಯ, ಚಂದ್ರ ಇವರೆಲ್ಲರೂ ಗುರು ಆಗ್ತಾರೆ. ಈಗ ಹೆಂಗ್ ಆಗ್ತಾರ ಅನ್ನೋದನ್ನ
ನಾವು ಮುಂದೆ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳ್ರಿ ಅಣ್ಣವ್ರೆ. ಅದ್ಭುತ. ಗುರುಗಳು ಹೆಂಗ ಆಗ್ತಾರ ಅಥವಾ ಗುರುಗಳು ಅಂತ ಹೇಳಿ ಯಾರಿಗ್ ನಾವು ಕರಿಬೇಕು? ದತ್ತಾತ್ರೇಯ ಅವಧೂತರು ಯಾವ ರೀತಿಯಾಗಿ ಭೂಮಿಯನ್ನ ತನ್ನ ಗುರುಗಳನ್ನಾಗಿ ಮಾಡ್ಕೊಂಡ್ರು. ಖರೆ ಅನ್ನಿಸ್ತದ್ರಿ ನೀವೆಲ್ಲಾ ಹೇಳಿದ್ದು. ಭೂಮಿಗೆ ನಾವೆಲ್ಲ ಏನೆಲ್ಲಾ ಮಾಡ್ತೀವಿ ಅದಕ್ಕಲ್ಲೇ ಭೂಮಿ ಅಂದ್ರ ತಾಯಿ ಅಂತ ಹೇಳ್ತಾರ. ತಾಯಿ ಸ್ವರೂಪ ಭೂಮಿ. ಏನೆಲ್ಲವನ್ನು ನಾವ್ ಏನೇ ಮನುಷ್ಯ ಏನ್ ಬೇಕಾದ ತಪ್ಪುಗಳನ್ನ ಮಾಡಿದ್ರು ಸಹಿತ ಎಲ್ಲವನ್ನ ಕ್ಷಮಿಸ್ತಕ್ಕಂಥ ಗುಣ ಆ ಭೂಮಿಗೆ ಐತಿ. ಆ ಭೂಮಿ ನಮಗ ಪ್ರಥಮ ಗುರು. ಅವಧೂತರು ಹೆಂಗ್ ಮಾಡ್ಕೊಂಡ್ರಲ್ಲ ಹಂಗ ನಮಗ ಭೂಮಿನೂ ಹೌದು ಗುರು ಅಂತ ಹೇಳಿ ನಾವು ಸ್ವೀಕಾರ ಮಾಡಬೇಕು. ನಾವು ಅದನ್ನ ತಿಳ್ಕೋಬೇಕು. ಇಂಥ ವಿಷಯವನ್ನ ತಿಳಿಸಿದ್ದಕ್ಕ ತಮಗೆ ಅನಂತ ಭಕ್ತಿಯ ಶರಣಾರ್ಥಿಗಳು, ಧನ್ಯವಾದಗಳು. ಇವತ್ತಿನ ವಿಷಯದ ಕುರಿತು ಯಾರಾದ್ರೂ ಏನಾದ್ರೂ ಮಾತನಾಡೋರಿದ್ರಿ, ಸಂವಾದ ಮಾಡೋರಿದ್ರಿ ಅಂದ್ರ ಹ್ಯಾಂಡ್ ರೈಸ್ ಮಾಡ್ರಿ ಅಂತ